ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಸುಮಾ ಭರತ್ ದಾವಣಗೆರೆಯಿಂದ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಹಬ್ಬ ಅಂದ್ರೇನೆ ಸಂತೋಷ, ಸಂಭ್ರಮ. ಮುಖ್ಯವಾಗಿ ದೇವರ ಪೂಜೆ, ದೇವರಿಗೆ ಅಲಂಕಾರ ಹಾಗೆ ನೈವೇದ್ಯ. ನಿಮ್ಮೆಲ್ಲರಿಗೂ ಇವತ್ತಿನ ನಾಗರ ಪಂಚಮಿ ಹಬ್ಬದ ವ್ಲಾಗ್ಗೆ ಸ್ವಾಗತ. ಇನ್ನ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ನ ಪ್ರೆಸ್ ಮಾಡಿ. ನನ್ನ ಹೊಸ ವ್ಲಾಗ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಇನ್ನ ಹೆಣ್ಮಕ್ಳಿಗೆ ಪಂಚಮಿ ಹಬ್ಬ ಅಂದ್ರೆ ಮೊದಲು ನೆನಪಾಗೋದೆ ಅವ್ರ ತವ್ರ ಮನೆ. ವರ್ಷದಲ್ಲಿ ಯಾವ ಹಬ್ಬ ಮಿಸ್ ಆದ್ರೂನು ಪಂಚಮಿ ಹಬ್ಬಕ್ಕೆ ಹೋಗಿ ಹಾಲೆರಿಯೋದನ್ನ ಮಾತ್ರ ಹೆಣ್ಮಕ್ಳು ತಪ್ಸೋದಿಲ್ಲ. ಕೆಲವೊಂದ್ಸರಿ ಯಾವ್ದಾದ್ರು ಅನಿವಾರ್ಯ ಕಾರಣಕ್ಕೆ ತಪ್ಸಿದ್ರುನು ತವ್ರ ಮನೆಯಿಂದ ಅರಿಶಿನ ಕುಂಕುಮ ಹಾಗೆ ಉಂಡಿ ಕೊಡೋದನ್ನ ಮಾತ್ರ ತವ್ರ ಮನೆಯಿಂದ ತಪ್ಸೋದಿಲ್ಲ. ಯಾಕೆಂದ್ರೆ ಇದನ್ನ ಹೆಣ್ಣು ಮಕ್ಕಳ ಹಬ್ಬ ಅಂತಾನೆ ಕರೀತಾರೆ. ನಮ್ಮ ಹಿರಿಯರು ಏನೇ ಹಬ್ಬ ಮಾಡಿದ್ರುನು ಒಂದು ಅರ್ಥ ಇರುತ್ತೆ ಅನ್ನೋದು ನಿಜ. ಹೆಣ್ಮಕ್ಳು ಮದ್ವೆ ಆದ್ಮೇಲೆ ಗಂಡ ಮನೆ, ಅತ್ತೆ ಮಾವ, ಮಕ್ಕಳು ಜವಾಬ್ದಾರಿಗಳು ಇರ್ತವೆ. ಈ ನಡುವೆ ಅವರನ್ನ ಕರೆದ್ರೆ ಬರೋದಿಲ್ಲ ಅಂತ, ಹಾಗೆ ತವರ್ ಮನೆ ನಂಟು ಬಿಟ್ಟು ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಪಂಚಮಿ ಹಬ್ಬನ ಮಾಡ್ತಾರೆ. ಇನ್ನ ಕೆಲವೊಂದು ಕಾರಣಗಳನ್ನ ಕೂಡ ಹೇಳ್ತಾರೆ. ಇನ್ನ ನಿಮ್ಗೆ ಅನಿಸ್ತಿರ್ಬೋದು ನಾನ್ ಯಾಕೆ ಪಂಚಮಿ ಹಬ್ಬಕ್ಕೆ ಹೋಗಿಲ್ಲ ಅಂತ. ನನ್ನ ತವರ್ ಮನೆಯಲ್ಲಿ ಪಂಚಮಿ ಹಬ್ಬನ ಗಣೇಶ ಚತುರ್ಥಿ ದಿನ ಮಾಡ್ತೀವಿ. ಹಾಗೆ ಅಕ್ಕ ಯಾಕೆ ಬಂದಿಲ್ಲ ಅಂತ ಕೂಡ ನಿಮ್ಗೆ ಅನಿಸ್ತಿರ್ಬಹುದು. ಅಕ್ಕ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಬಂದಿಲ್ಲ ಅವರು. ಈ ವರ್ಷ ಪಂಚಮಿ ಹಬ್ಬದ ವಿಶೇಷ ಏನಪ್ಪಾ ಅಂದ್ರೆ, ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ನಾನು ನಮ್ಮ ಮನೆಯ ಪಂಚಮಿ ಹಬ್ಬನ ನಿಮ್ಮೆಲ್ಲರಿಗೂ ತೋರಿಸ್ತಾ ಇದ್ದೀನಿ. ನನ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ನಿಮ್ಮ ರೆಸ್ಪಾನ್ಸ್ಗೆ ನಾನು ಕಾಯ್ತಾ ಇದ್ದೇನೆ. ಮತ್ತೆ ನಿಮ್ಮ ಮನೆಯ ಪಂಚಮಿ ಹಬ್ಬ ಹೇಗಾಯ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನನ್ಗೆ. ಹಾಗೆ ಇವತ್ತಿನ ಹಬ್ಬಕ್ಕೆ ಇದು ನನ್ನ ಸಿಂಪಲ್ ಮೇಕಪ್ ಆಗಿತ್ತು. ಪೂಜೆಗೆ ಎಲ್ಲ ತಯಾರಿ ಮಾಡ್ಕೊಂಡಿದೀವಿ. ಈಗ ಪೂಜೆ ಮಾಡ್ಬೇಕು. ಇವತ್ತು ನಮ್ಮ ಮನೆಯ ಹಬ್ಬದ ಪೂಜೆ ಹೀಗಿತ್ತು. ನಮ್ಮ ಮನೆಯಲ್ಲಿ 29ನೇ ತಾರೀಕು ಮಂಗಳವಾರ ನಾಗರ ಪಂಚಮಿ ಹಬ್ಬನ ಆಚರಿಸಿದ್ವಿ. ನಾವು ನಮ್ಮ ಮನೆಯಲ್ಲಿ ನಾಗಪ್ಪಂಗೆ ಹಾಲೆರಿಯೋ ಸಂಪ್ರದಾಯ ಇದೆ. ಕೆಲವೊಬ್ಬರ ಮನೆಯಲ್ಲಿ ದೇವಸ್ಥಾನಕ್ಕೆ ಹೋಗಿ ಹಾಲನ್ನ ಎರೆದು ಬರ್ತಾರೆ. ನೀವು ನಿಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀರಾ ಹಬ್ಬನ ಅನ್ನೋದನ್ನ ಕಮೆಂಟ್ ಮಾಡಿ. ಮೊದಲಿಗೆ ಅಪ್ಪಾಜಿ ಅಮ್ಮ ಪೂಜೆನ ಮಾಡಿ ಹಾಲೆರೆದ್ರು ನಾಗಪ್ಪಂಗೆ. ಕೆಲವೊಂದು ಊರಲ್ಲಿ ಹಾಗೆ ಹಳ್ಳಿ ಕಡೆ ಎಲ್ಲ ಹುತ್ತದ ಮಣ್ಣಿಂದ ನಾಗಪ್ಪನ ಮಾಡಿ ಹಾಲನ್ನ ಎರಿತಾರೆ. ನಾವು ನಮ್ಮನೆಯಲ್ಲಿ ದೇವ್ರ ಮನೆಯಲ್ಲಿರೋ ನಾಗಪ್ಪನ್ಗೆ ಹಾಲನ್ನ ಎರಿತೀವಿ. ನಮ್ಮನೆಯಲ್ಲಿ ಕೊಬ್ಬರಿ ಬಟ್ಲಲ್ಲಿ ಹಾಲನ್ನ ಎರಿತೀವಿ. ಕೆಲವೊಬ್ರು ಗರ್ಕೆನಲ್ಲಿ ಕೂಡ ಹಾಲನ್ನ ಎರಿತಾರೆ.
ಅಪ್ಪಾಜಿ ಅಮ್ಮ ಪೂಜೆ ಆದ ನಂತರ ನಾನು ನಮ್ಮ ಮನೆಯವರು ಕೂಡ ಪೂಜೆಯನ್ನ ಮಾಡಿದ್ವಿ. ಪೂಜೆನ ಮುಗಿಸಿ ಅಪ್ಪಾಜಿ ಅಮ್ಮನ ಆಶೀರ್ವಾದ ತಗೊಂಡೆ. ಅದಾದ್ಮೇಲೆ ಹಬ್ಬದುಂಡಿನ ತಿಂದು ಹಬ್ಬನ ಎಲ್ಲರೂ ಖುಷಿಯಿಂದ ಆಚರಿಸಿದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಎಲ್ಲರಿಗೂ ಬಾಯ್ ಬಾಯ್. ಥ್ಯಾಂಕ್ ಯು.